ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಬಿಎಸ್ಎನ್ಎಲ್ ದೇಶದಾದ್ಯಂತ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಡಿಜಿಟಲ್ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸುವ ಹಲವು ಮಹತ್ವದ ಉಪಕ್ರಮಗಳನ್ನು ಪ್ರಕಟಿಸಿದೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎಂಕೆ ಸುಗುಮಾರನ್, ಚೀಫ್ ಜನರಲ್ ಮ್ಯಾನೇಜರ್, ಬಿಎಸ್ಎನ್ಎಲ್ನ ವಿವಿಧ ಉಪಕ್ರಮಗಳು ಹಾಗೂ ಸೇವಾ ವಿಸ್ತರಣೆಯ ಕುರಿತು ವಿವರಿಸಿದರು. ಈ ಸಂದರ್ಭದಲ್ಲಿ ಪಿಜಿಎಂ ಮೊಬೈಲ್ ವೆಂಕಟೇಶ್ವರಲು, ಟೋಪನ್ ಮೈಥನ್, ದೀಪಕ್ ಅಗರ್ವಾಲ್, ದೀಪಕ್ ಶರ್ಮಾ, ಎಸ್ಜಿಎಂ ಎಚ್ಆರ್ ಅಂಡ್ ಅಡ್ಮಿನ್, ಪಾರ್ಥಸಾರಥಿ ಹಾಗೂ ಅಶೋಕ್ ಕಲ್ಲರ್ ಸೇರಿದಂತೆ ಬಿಎಸ್ಎನ್ಎಲ್ನ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಕಾರ್ಮಿಕ ವರ್ಗದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮತ್ತೆ ಈ ಪ್ರೆಸ್ ಮೀಟ್ ಏನು ಅರೇಂಜ್ಮೆಂಟ್ ಮಾಡಿದ್ವೋ, ಈ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನೇನು ಮಾಡ್ತಾ ಇದ್ದೀವೋ ಅಂತ ಕೆಲವು ಸ್ಪೆಷಲ್ ಆಫರ್ಸ್ ನಾವು ತಂದಿದ್ದೀವಿ. ಆ ಆಫರ್ಸ್ ಎಲ್ಲ ಹೇಳಲಿಕ್ಕೆ, ಡೆವಲಪ್ಮೆಂಟ್ ಆಕ್ಟಿವಿಟಿ ಏನು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಇವತ್ತು ನಮ್ಮ CGM ಅವರು ಶ್ರೀ NK ಸುಕುಮಾರನ್ ಅವರಿಂದ ಬಂದಿದ್ದಾರೆ. ಕರ್ನಾಟಕ ಟೆಲಿಕಾಂ ಸರ್ಕಲ್ಗೆ ಇನ್ಚಾರ್ಜ್ ಆಗಿರೋದು ನಮ್ಮ ದೊಡ್ಡ ಆಫೀಸರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೇನು ಇದೆ ಅಂತ, ಏನೇನು ಆಫರ್ಸ್ ಇದೆ, ನಾವು ಏನೇನು ಮಾಡ್ತಾ ಇದ್ವಿ, ನಾವು ಏನು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ವಿ ಕರ್ನಾಟಕ ಸರ್ಕಲ್ ಆಗಿ, ನಮ್ಮ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಏನು ಮಾಡ್ತಾ ಅಂತ ನಾವು ಹೇಳ್ತೀವಿ. ನಾವು ಐ ರಿಕ್ವೆಸ್ಟ್ ಅವರ್ ಚೀಫ್ ಜನರಲ್ ಮ್ಯಾನೇಜರ್ and I will invite all our press and media and social media representatives. ಎಲ್ಲರಿಗೂ we are inviting for this press meet and we will go in details and ಏನೆಲ್ಲ ವಿಷಯಗಳು ಏನಿಗೂ ಎಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಹಾಗಾದರೆ ಅದು ಮುಂಚೆ ನಮ್ಮ ಐ ಇನ್ವೈಟ್ ಆಲ್ ಅವರ್ ಪ್ರೆಸ್ ಪೀಪಲ್, ಪ್ರೆಸ್ ಮೀಡಿಯಾ, ಎಲೆಕ್ಟ್ರಾನಿಕ್ and social media representatives to our senior officers, those who are good afternoon to all of you. Warm greetings from BSNL and Europe Independence Day. We have been getting lot of support from the media through Karnataka state government for giving us land expeditiously and the targeted population is the remotest villages. And coming to the BharatNet project, we have supported 2 phases. The first phase was already completed, covering 6,261 gram panchayat. ಅಂದರೆ 1 ವರ್ಷಕ್ಕೆ ಅದರಲ್ಲಿ ಈಗ ನಾವು 47 days 47 ದಿವಸ ಅದು ಎಕ್ಸ್ಟೆಂಡ್ ಮಾಡಿ ಟೋಟಲ್ 41 days ಅಂದರೆ 412 ದಿವಸಕ್ಕೆ ಅದು ವ್ಯಾಲಿಡಿಟಿ ಆಗೋ ಥರ ಅದರಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಕೊಟ್ಟು ಇನ್ನೊಂದು ಪ್ಲಾನ್, ಇಯರ್ಲಿ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಇನ್ನೊಂದು ಹೊಸದು ಒಂದು ಪ್ಲಾನ್ ಏನಂದರೆ ಸ್ಯಾಟಲೈಟ್ ಸರ್ವಿಸ್. ನಿಮ್ಗೆ ಗೊತ್ತಿದೆ, ಸ್ಯಾಟಲೈಟ್ ಸರ್ವಿಸು ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ಗಾಗಲಿ, ಕಾರ್ಪೊರೇಟ್ ಕಂಪ್ನೀಸ್ಗಾಗಲಿ, ನಮಗೆ ಎಲ್ಲೆಲ್ಲಿ ಈವನ್ ಸಮುದ್ರದಲ್ಲಿ ಹೋಗೋದು, ನ್ಯಾವಿಗೇಷನಲ್, ಇದು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲ ಇಂಡಿವಿಜುವಲ್ ಕಸ್ಟಮರ್ಸ್ಗಳು, ಕಾರ್ಪೊರೇಟ್ ಕಸ್ಟಮರ್ಸ್ ಆಗಿದ್ರು ಈಗ ಅದು ಮುಂಚೆ ಸ್ವಲ್ಪ ಕಾಸ್ಟ್ಲಿ ಇತ್ತು. ನಾವು ಈಗ BSNL ನಾವು ಇಂಟ್ರೊಡ್ಯೂಸ್ ವೆರಿ ಸ್ಯಾಟಲೈಟ್ ಪ್ಲಾನ್. ಅದು ಇನ್ಸ್ಟಿಮೇಟ್ ಕಾಸ್ಟ್ ಬಂದ್ಬಿಟ್ಟು 1,34,000 ಏನು ಆಗುತ್ತೆ. ಅದು ಪ್ಲಾನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ. ಮಂತ್ಲಿ ಪ್ಲಾನ್ 3,500 ಶುರುವಾಗುತ್ತೆ. ಅದು ಏನಂದರೆ DOD ಕಡೆಯಿಂದ ಲೈಸೆನ್ಸ್ ತೊಗೊಳ್ಬೇಕು. ಅದು ಸ್ಪೆಸಿಫಿಕಲಿ ವಾಯ್ಸ್ ಪ್ಲಸ್ SMS ಸರ್ವಿಸ್ ಹೋಗುತ್ತೆ. ಅದರಲ್ಲಿ ಅದು ಡಾಟಾ ಬರಲ್ಲ, ಬಟ್ ಅದು ಮೇನ್ ವಾಯ್ಸ್ ಕಮ್ಯುನಿಕೇಷನ್ ಬಗ್ಗೆ ಅದು ಸ್ಯಾಟಲೈಟ್ ಸರ್ವಿಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೆಲ್ಲ ಒಳ್ಳೆ ಪ್ಲಾನ್ಸ್ಗಳಿದೆ. ನಾನು ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಕೈಂಡ್ಲಿ ಗಿವ್ ಎ ಗುಡ್ ಕವರೇಜ್ ಸೊ ದಟ್ ಎಲ್ಲರ ಗ್ರಾಹಕರಿಗೆಲ್ಲ ಗೊತ್ತಾಗಬೇಕಂತ ಅವ್ರು ರಿಪ್ಲೇಸ್ ಮಾಡ್ಕೋಬೇಕಂತ ಕೊಡ್ತಾ ಇದ್ವಿ. ಹಾಗೇನೆ ನಮ್ಮ ಡೆವಲಪ್ಮೆಂಟ್ ಪ್ಲಾನ್ 4G ಸಾರಿ ಹೇಳೋ ಥರ 4G ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಇನ್ನೂ ನಮಗೆ 200-300 ಸಾಲ ಸೈಟ್ಗಳು ಬರ್ತಾ ಇದೆ. ಅದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಈಗ 4,600 ಸೈಟ್ಗಳಲ್ಲಿ ಲೊಕೇಶನ್ಗಳಲ್ಲಿ 4G ನೆಟ್ವರ್ಕ್ ನಡೀತಾ ಇದೆ. ತುಂಬ ಡಾಟಾ ಯೂಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ಗಳು. ಡೈಲಿ ಮುಂದೆ ಕಸ್ಟಮರ್ ಡಾಟಾಬೇಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ನೀವೆಲ್ಲ ಒಳ್ಳೆ ಕವರೇಜ್ ಕೊಟ್ಟು ಆ ಕಸ್ಟಮರ್ಸ್ ಎಲ್ಲ ಇಂಪ್ಲೇಸ್ ಮಾಡ್ಕೋಬೇಕಂತ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕವರ್ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಿರಬೇಕಂತ ನಾವು